B3 ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಿರೋದು ಎಕ್ಸರ್ಸೈಸ್ 3.3. ಇದರಲ್ಲಿ ಫಸ್ಟ್ ಕ್ವಶನ್ ತಗೊಳ್ಳಿ. ಯೂಸಿಂಗ್ ಡಿವಿಸಿಬಿಲಿಟಿ ಟೆಸ್ಟ್ ಡಿಟರ್ಮೈನ್ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 4 ಅಂಡ್ ಡಿವಿಸಿಬಲ್ ಬೈ 5. ಇಲ್ಲೇನ್ ಕೊಟ್ಟಿದ್ದಾರೆ, ಕೆಳಗಡೆ ಕೊಟ್ಟಿರೋ ಡಿವಿಸಿಬಿಲಿಟಿ, ಇಲ್ಲಿ ಡಿವಿಸಿಬಿಲಿಟಿ ಟೆಸ್ಟ್ ಮಾಡಂತ ಹೇಳಿದ್ದಾರೆ. ಯಾವುದು 4 ಇಂದ ಮತ್ತೆ 8 ಇಂದ ಡಿವೈಡ್ ಆಗತ್ತೆ ಅಂತ ಹೇಳಂತಿದ್ದಾರೆ. 4 ಇಂದ ಡಿವೈಡ್ ಆಗ್ಬೇಕಾದ್ರೆ ಇವೆರಡು ಡಿಜಿಟ್ ಏನಾಗಿರ್ಬೇಕು, 4 ಇಂದ ಡಿವೈಡ್ ಆಗ್ತಿರ್ಬೇಕು. ಹೌದು, 4 ಇಂದ ಡಿವೈಡ್ ಆದ್ರೆ ಎಂಟೈರ್ ನಂಬರ್ ಏನಾಗುತ್ತೆ, 4 ಇಂದ ಡಿವೈಡ್ ಆಗ್ತೈತಿ. 8 ಇಂದ ಡಿವೈಡ್ ಆಗ್ಬೇಕಾದ್ರೆ ನೀವು 3 ಡಿಜಿಟ್ ನ ಕನ್ಸಿಡರ್ ಮಾಡ್ತೀರಿ. 8 ಇಂದ ಡಿವೈಡ್ ಆಗ್ಬೇಕಾದ್ರೆ 3 ಡಿಜಿಟ್ ನ ಕನ್ಸಿಡರ್ ಮಾಡ್ತೀರಿ. ಹೌದು, ಇದು 8 ಇಂದ ಡಿವೈಡ್ ಆದ್ರೆ ನೀವೇನ್ ಮಾಡ್ತೀರಿ, ಅಲ್ಲಿ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 8 ಅಂತ ಹಾಕ್ಬೇಕು. ಹಾಗಾದ್ರೆ ಟ್ರೈ ಮಾಡೋಣ, ಬನ್ನಿ 1 by 1 ನೋಡೋಣ. ಓಕೆ, ಫಸ್ಟ್ ತಗೊಳ್ಳಿ 572. 572 ಇದು 4 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಏನ್ ಮಾಡೋಣ, ಡಿವಿಸಿಬಿಲಿಟಿ ರೂಲ್ ಇಂದ ಮಾಡೋಣ, ಏನು ಎಂಟೈರ್ ನಂಬರ್ ನಾವು 4 ಇಂದ ಡಿವೈಡ್ ಮಾಡೋಣ, ಹೇಳಿ ನೋಡೋಣ. 4 ಇಂದ ಡಿವೈಡ್ ಮಾಡೋಣ ಹೋಲ್ ನಂಬರ್ನ. ಓಕೆ, ಸ್ಮಾಲ್ ಇದೆ, ಸೊ 4 ಇಂದಾನೆ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿ ನೋಡೋಣ. 4 1s 4, ರಿಮೈಂಡರ್ 1 ಉಳಿತು. ಹೌದು, ಇಲ್ಲಿ 7 ಕೆಳಗಡೆ ತಗೋಬೇಕು, 17 ಆಯ್ತು. 4 4s 16, ರಿಮೈಂಡರ್ ಮತ್ತೆ 1 ಉಳಿತು. ಹೌದು, 2 ಕೆಳಗಡೆ ತಗೊಳ್ಳಿ, 4 3s 12, ರಿಮೈಂಡರ್ ಶುಡ್ ಬಿ 0. ಹಾಗಾದ್ರೆ ಇದೇನಾಯ್ತು, 143 ಕ್ವೆಶ್ಚನ್ ಬಂತು, 4 ಇಂದ ಡಿವೈಡ್ ಆಯ್ತು. ಸೊ ಎ ಏನಾಯ್ತು, 572 ಈಸ್ ಡಿವಿಸಿಬಲ್ ಬೈ 4. ಹೌದು, 4 ಇಂದ ಡಿವೈಡ್ ಆಯ್ತು. ಬೇಕಾದ್ರೆ ಇದು ಸೈಡ್ ನೋಟ್ ಮಾಡ್ಕೊಳ್ಳಿ, ಇದು ಬರ್ಕೊಳ್ಳಿ, ಬರ್ಕೊಂಡು ಇದು ಡಿವಿಸಿಬಲ್ ಬೈ 4 ಅಂತ ನೋಟ್ ಮಾಡ್ಕೊಳ್ಳಿ. ಇದು ತಗೊಳ್ಳಿ, ಕ್ವಶನ್ ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿದ್ರ? ಓಕೆ, ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಯಾವುದು, ಇದು ಚೆಕ್ ಮಾಡೋಣ. ಇಲ್ಲಿ ಲಾಸ್ಟ್ ನಂಬರ್ ಇದೆ, ನಾವೇನ್ ಮಾಡೋಣ, ಜಸ್ಟ್ ಇವು 2 ಡಿಜಿಟ್ 4 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಹೌದು, 52 ತಗೋಬೇಕು. 52 ಅನ್ನೋದು 4 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಡಿವೈಡ್ ಆದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 4 ಅಂತ ಬರಿಬೇಕು. ಅರ್ಥ ಆಯ್ತಾ? ಓಕೆ, 4 1s 4, ಸಬ್ಟ್ರಾಕ್ಟ್ ಮಾಡಿದ್ರೆ 1 ಉಳಿತು, ಇಲ್ಲಿ 2. 4 3s 12, ಸಬ್ಟ್ರಾಕ್ಟ್ ಮಾಡಿದ್ರೆ 0. ಹೌದು, ಓಕೆ, ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 4. ಇಲ್ಲಿ ಸಾರಿ, ಅದು ಆಮೇಲೆ ನೋಡೋಣ. 4 ಇಂದ ಡಿವೈಡ್ ಆಗತ್ತೆ ಅದು. ಹೌದು, ಆದ್ರೆ 8 ಇಂದನೂ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಫಸ್ಟ್ ಕ್ವಶನ್ 8 ಇಂದನೂ ಡಿವೈಡ್ ಮಾಡಿ ನೋಡ್ಬೇಕು. 572 8 ಇಂದ ಡಿವೈಡ್ ಮಾಡೋಣ. ಓಕೆ, $572 8 ಇಂದ ಡಿವೈಡ್ ಮಾಡಿ ನೋಡೋಣ. ಹಾಗಾದ್ರೆ ಡಿವೈಡ್ ಮಾಡಿ. 8 5s 40, 8 6s 48, 8 7s 56, 7s 56, ರಿಮೈಂಡರ್ 1 ಉಳಿತು, 12 ಆಯ್ತು. 8 1s 8, 8 2s 16. ಹಾಗಾದ್ರೆ 8 1s 8 ತಗೊಂಡ್ರೆ 4 ಉಳಿತು, ರಿಮೈಂಡರ್ 4 ಉಳಿತು. So it is not divisible by 8.
is not divisible by 8. ಡೆಸಿಮಲ್ ಪ್ಲೇಸಿಗಂತೂ ಏನು ಹೋಗೋದು ಬೇಡ. ಏನು ಮಾಡೋನು, ಹೋಲ್ ಪ್ಲೇಸ್ ತನ ರಿಮೈಂಡರ್ ಉಳಿತಂದ್ರೆ ಹಾಗೆ ಹಿಡಿಯೋದು. ಅದನ್ನು ನೋಟ್ ಮಾಡ್ಕೊಳ್ಳಿ, 8 ಇಂದ ಡಿವೈಡ್ ಆಗೋದಿಲ್ಲ ಅಂತ, ಯಾಕಂದ್ರೆ ಸೈಡ್ ಅದು ಡಿವೈಡ್ ಮಾಡಿ ನೀವು ಬರೀರಿ. ಇದು ನೋಟ್ ಮಾಡ್ಕೊಂಡ್ರ ಓಕೆ. ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಇದು ಓಕೆ. ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ, ಇದ್ರೊಳಗಡೆ ಬಿ ಚೆಕ್ ಮಾಡೋಣ. ಬಿ ಓಕೆ. ಆಗಲೇ ಏನಾಗಿತ್ತು, ಇದು 4 ಇಂದ ಡಿವೈಡ್ ಆಗಿತ್ತು. 4 ಇಂದ ಡಿವೈಡ್ ಆಗಬೇಕಾದ್ರೆ ಇವೆರಡು ಯು ಪ್ಲೇಸ್ ತಗೋತೀರಿ. 52 4 ಇಂದ ಡಿವೈಡ್ ಆಗತ್ತೆ. 4 1s 4, ಸಬ್ಟ್ರಾಕ್ಟ್ ಮಾಡಿದ್ರೆ 1 12, 4 3s 12, ರಿಮೈಂಡರ್ 0. ಇದು ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡ್ರೆ ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕಿಲ್ಲಿ, ಇದು 4 ಇಂದ ಡಿವೈಡ್ ಆಗತ್ತೆ. ಈಸ್ divisible by 4. ಓಕೆ, ಎಸ್ ಇಟ್ ಈಸ್ divisible by 4. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ 8 ಇಂದ ಡಿವೈಡ್ ಮಾಡೋಣ. 8 ಇಂದ ಡಿವೈಡ್ ಆಗ್ಬೇಕಾದ್ರೆ ಇವೇನಾಗಿರ್ಬೇಕು, ಈ 3 ಡಿಜಿಟ್ ನ 8 ಇಂದ ಡಿವೈಡ್ ಮಾಡಿ ನೋಡೋಣ. ಈಸಿ ಮೆಥಡ್ ಇದು. ಈ 3 ಡಿಜಿಟ್ ತಗೊಳ್ಳಿ. 352 ಇದು 8 ಇಂದ ಡಿವೈಡ್ ಮಾಡಿ 35 ಐತಿ. 8 is 8, 8 is 16, 8 3 is 24, 8 4 is 32, 8 4 is 32. ರಿಮೈಂಡರ್ 3. ಸಬ್ಟ್ರಾಕ್ಟ್ ಮಾಡಿ ನೋಡಿ. ಇದು 5 ಒಳಗಡೆ 2 ಹೋದ್ರೆ 3, 3 minus 3 get 0. ದೆನ್ ಏನ್ ಮಾಡ್ಬೇಕು, 2 ಕೆಳಗಡೆ ತಗೋಬೇಕು. ಹೌದು, 2 ಕೆಳಗಡೆ ತಗೊಂಡ್ರ ಅದಾದ್ಮೇಲೆ ಏನ್ ಮಾಡ್ಬೇಕು, ಏನ್ ಮಾಡ್ತೀರಿ ಹೇಳಿ. 8 4 is 32, ರಿಮೈಂಡರ್ 0. ಹಾಗಾದ್ರೆ ಇದು ಈಸ್ divisible by 8. ಎಸ್ ಇಟ್ ಈಸ್ divisible by 8. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಚೆಕ್ ಮಾಡೋಣ. ರೆಡಿ ಇದ್ದೀರಾ ಎಲ್ರು? ಓಕೆ, ಹಾಗಾದ್ರೆ ಟ್ರೈ ಮಾಡಿ ನೋಡೋಣ. 4 ಇಂದ ಇದು 4 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ 0 0 ಕೊಟ್ಟಿದ್ದಾರೆ. ನೋ, 4 ಇಂದ ಡಿವೈಡ್ ಆಗೋದಿಲ್ಲ. 500 8 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಂತ ಹೇಳಿದ್ದಾರೆ. 8 is 8, 8 5 is 40, 8 6 is 48, 48 ತಗೊಂಡ್ರೆ 2 ಉಳಿತು, 20 ಬರೋದಿಲ್ಲ. ಸೊ ಏನಾಯ್ತು, ಸಿ ತಗೊಳ್ಳಿ. 5500 ಈಸ್ ನಾಟ್ divisible by 4 and 8. ಯಾಕಂದ್ರೆ ಇವು 3 ಡಿಜಿಟ್ ಕನ್ಸಿಡರ್ ಮಾಡಿದ್ರೆ 8 ಇಂದ ಡಿವೈಡ್ ಆಗೋದಿಲ್ಲ. ಬೇಕಾದ್ರೆ ಡಿವೈಡ್ ಮಾಡಿ ನೋಡಿ. ಇವೆರಡು ಅಂತೂ ತಗೊಂಡ್ರೆ 0 ಬರುತ್ತೆ. 0 4 ಇಂದ ಡಿವೈಡ್ ಮಾಡಿ ಯೂಸ್ ಇಲ್ಲ. ಯಾಕಂದ್ರೆ ಅದು ಡಿವೈಡ್ ಆಗೋದಿಲ್ಲ. 500 ಇಲ್ಲಿ 8 ಇಂದ ಡಿವೈಡ್ ಮಾಡಬೇಕು. 8 5 is 40, 8 6 is 48, 6 is 48. ಹೌದು, ಸಬ್ಟ್ರಾಕ್ಟ್ ಮಾಡಿದ್ರೆ 48
48 ಆದರೆ ಇಲ್ಲಿ 2 ರಿಮೈಂಡರ್ ಆಯಿತು, ಇಲ್ಲಿ 1 ಕ್ಯಾರಿ, ಇಲ್ಲಿ ಹಿಂದೆ ಏನಾಯಿತು 0. ನೆಕ್ಸ್ಟ್ 0 ಕೆಳಗಡೆ ತಗೋತೀರಿ, 20 ರಿಮೈಂಡರ್ ಉಳಿತು. ರಿಮೈಂಡರಲ್ಲಿ 20 ಬಂತು. 8 2 16 ಮಾಡಿದರೆ 4 ಉಳಿತೈತಿ, ಮತ್ತೆ ರಿಮೈಂಡರ್ 4 ಬಂತು. ರಿಮೈಂಡರ್ 4 ಬರುತ್ತೆ. ಸೊ ಏನು ಮಾಡಬೇಕು, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 8. 2 ಡಿವೈಡ್ ಆಗಲಿಲ್ಲ. ಓಕೆ, ಸ್ಕಿಪ್ ಮಾಡಿದ್ದು ಸ್ಕಿಪ್ ಮಾಡಬೇಡಿ, ಇದು ಬರ್ಕೊಳ್ಳಿ, ಯಾಕಂದ್ರೆ ರೀಸನ್ ಬೇಕು. ಆಯ್ತು. ಓಕೆ, ನೆಕ್ಸ್ಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇವು 2 ಡಿಜಿಟ್, ನೋ 3 ಡಿಜಿಟ್ ತಗೊಂಡ್ರೆ ಇದೇನಾಯ್ತು, ನಾಟ್ ಡಿವಿಸಿಬಲ್ ಬೈ 6000 is not divisible by 4 and 8. 4 and 4 to 20. ಇದು ಡಿವೈಡ್ ಮಾಡಿ ನೋಡೋಣ. Four remainder 2 ಆಯಿತು, 20 ಆಯಿತು. 4 5 20, remainder 0. Yes, it is divisible by 4. ಈ ತರ ಬಂದ್ರೆ ಏನ್ ಮಾಡ್ಬೇಕು, ಇದು ಸಿಂಪಲ್ ಇದೆ 6000, ನೀವು ಡೈರೆಕ್ಟ್ ಚೆಕ್ ಮಾಡಿ 4 ಇಂದ ಡಿವೈಡ್ ಆಗ್ತೈತಿ ಇಲ್ಲ ಅಂತ. ಡಿವೈಡ್ ಆದ್ರೆ ನೀವೇನ್ ಮಾಡ್ಬೇಕು, ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 4. ಓಕೆ, 8 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಿ. 8 ಇಂದ ಹೇಗೆ ನೋಡ್ತೀರಾ, 8 1 8 8 5 40, 8 6 48, 8 7 56, 8 7 56, 56 ತಗೊಂಡ್ರೆ 3 ಉಳಿತು, 30 ಆಯ್ತು. 38 ಟೇಬಲ್ ಅಲ್ಲಿ ಬರೋದಿಲ್ಲ. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 8. ಬೇಕಂದ್ರೆ ಇವು 3 ಡಿಜಿಟ್ ತಗೊಂಡ್ರು ಡಿವೈಡ್ ಆಗೋದಿಲ್ಲ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 8. ನೋಟ್ ಮಾಡ್ಕೊಂಡ. ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಾ? E12159 ಇದು ಚೆಕ್ ಮಾಡಿ ನೋಡೋಣ. 59 4 ಇಂದ ಡಿವೈಡ್ ಮಾಡಿ. 4 1s 4, 19. No, it is not divisible by, is not divisible by 4. ಯಾಕಂದ್ರೆ ಇದು 59 ಐತಿ. 59 ಅನ್ನೋದು 4 ಟೇಬಲ್ ಅಲ್ಲಿ ಇಲ್ಲ. ಟೇಬಲ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 9 ಅಂತ ಬರೋ ಚಾನ್ಸ್ನೇ ಇಲ್ಲ. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 4. ಇವು 3 8 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಿ. 8 1s 8, 8 1s 8 ತಗೊಂಡ್ರೆ 15 ಅಲ್ಲಿ 2 5 7 ಉಳಿತು, 79 ಆಗತ್ತೆ. ನೋ, ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 8. ಓಕೆ, ಇದು ನೀವು ಚೆಕ್ ಮಾಡಿ. HW ಇದು ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ.
ಬೇಕಾದ್ರೆ ಇವು 3 ಡಿಜಿಟ್ 8 ಇಂದ ಡಿವೈಡ್ ಮಾಡಿ ನೋಡಿ, ಡಿವೈಡ್ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 4 and 8. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಾ? ಇನ್ನೊಂದು ಏನಂದ್ರೆ, ನಾನು ಒಂದು ಕ್ವಶನ್ ಕೊಡ್ತಿದ್ದೇನೆ, ಅದು ನೀವು ಟ್ರೈ ಮಾಡ್ತೀರಾ? ಇಲ್ಲಿ ನೋಡಿ, ಇದು ಫಸ್ಟ್ ಕ್ವಶನ್. ಈ ತರ ಟೇಬಲ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಅಲ್ಲಿ ಈ ತರ ಟೇಬಲ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕಲ್ಲಿ 2 3 4 5 6 8 9 11 10 ಇವೆಲ್ಲದ್ರಿಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಹೇಳ್ಬೇಕು. ಡಿವೈಡ್ ಆದ್ರೆ ಎಸ್ ಅಂತ ಬರಿಬೇಕು, ಡಿವೈಡ್ ಆಗಿಲ್ಲ ಅಂದ್ರೆ ನೋ ಅಂತ ಬರಿಬೇಕು. ಆಲ್ರೆಡಿ ನಾನು ಎಲ್ಲ ರೂಲ್ಸ್ ನ ಹೇಳಿದ್ದೇನೆ. ಏನಂದ್ರೆ 2 ಇಂದ ಡಿವೈಡ್ ಆಗ್ಬೇಕಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿರ್ಬೇಕು, ಕೊಟ್ಟಿರೋ ನಂಬರ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಏನಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ಇವನ್ ನಂಬರ್ಸ್ ಇಂದಾನೆ ಹೇಳ್ತೀನಿ ನೋಡಿ. 2 ಇಂದ ಡಿವೈಡ್ ಆಗ್ಬೇಕಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 0 to 8 ಇವನ್ ನಂಬರ್ಸ್ ಬಂದಿರ್ಬೇಕು. 0 2 4 6 8 ಇವು ಅಷ್ಟು ನಂಬರ್ಸ್ ಅಲ್ಲಿ ಯಾವ್ದಾದ್ರೂ ಯೂನಿಟ್ ಪ್ಲೇಸ್ ಅಲ್ಲಿ ಬಂದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 2 ಅಂತ ಹೇಳ್ಬೇಕು. ಡಿವಿಸಿಬಲ್ ಬೈ 2 ಆದ್ರೆ ಎಸ್ ಅಂತ ಬರಿಬೇಕು. ಆ ಟೇಬಲ್ ಅಲ್ಲಿ ಬರಿತೀರಲ್ವಾ? ಓಕೆ ಓಕೆ ನೆಕ್ಸ್ಟ್ ಏನು, ಡಿವಿಸಿಬಲ್ ಬೈ 3 ಅಂದ್ರೆ ನೀವೇನ್ ಮಾಡ್ಬೇಕು, ಇವು ಅಷ್ಟು ಡಿಜಿಟ್ ನ ಆಡ್ ಮಾಡ್ಬೇಕು. ಆಡ್ ಮಾಡಿದಾದ್ಮೇಲೆ ಅದು 3 ಇಂದ ಡಿವೈಡ್ ಆದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 3 ಅಂತ ಹೇಳ್ಬೇಕು. ಆಡ್ ಮಾಡ್ಬೇಕು, ಸಮ್ ಸಿಗತ್ತೆ, ಟೋಟಲ್ ಎಷ್ಟಾಗತ್ತೆ ಆ ವ್ಯಾಲ್ಯೂ ಡಿವಿಸಿಬಲ್ ಬೈ 3 ಆದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ತೀರಿ ಹೇಳಿ? ಓಕೆ, ಡಿವಿಸಿಬಲ್ ಬೈ 4 ಅಂದ್ರೆ ಇವೆರಡು ಚೆಕ್ ಮಾಡ್ತೀರಿ. 4 ಇಂದ ಡಿವೈಡ್ ಆದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 4 ಅಂತ ಹೇಳ್ತೀರಿ. 5 ಬೇಕಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 0 ಅಥವಾ 5 ಇರಬೇಕು. ಇವೆರಡರಲ್ಲಿ ಯಾವ್ದಾದ್ರೂ ಇದ್ರೆ 5 ಇಂದ ಡಿವೈಡ್ ಆಗ್ತೈತಿ. 6 ಇಂದ ಡಿವೈಡ್ ಆಗ್ಬೇಕಾದ್ರೆ 2 ಮತ್ತೆ 3 ಎರಡರಿಂದ ಡಿವೈಡ್ ಆಗಿರ್ಬೇಕು. ಎರಡು ಕಂಪಲ್ಸರಿ ಸ್ಯಾಟಿಸ್ಫೈ ಆಗಿರ್ಬೇಕು. 2 ಇಂದಾನು ಡಿವೈಡ್ ಆಗಿರ್ಬೇಕು, 3 ಇಂದಾನು ಡಿವೈಡ್ ಆಗಿರ್ಬೇಕು. ಎರಡರಿಂದ ಡಿವೈಡ್ ಆದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ನೆಕ್ಸ್ಟ್ ಏನ್ ಮಾಡ್ಬೇಕು, 8 ಇಂದ ಡಿವೈಡ್ ಆಗ್ಬೇಕಾದ್ರೆ ನೆನ್ಪಿಟ್ಟು ಕೇಳಿ, ಇವು 3 ಡಿಜಿಟ್ ಏನಾಗಿರ್ಬೇಕು, 8 ಇಂದ ಡಿವೈಡ್ ಆಗಿರ್ಬೇಕು. ಲಾಸ್ಟ್ 3 ಡಿಜಿಟ್ 8 ಇಂದ ಡಿವೈಡ್ ಆಗಿರ್ಬೇಕು. ಅದು ಡಿವೈಡ್ ಆದ್ರೆ ಇದು ಎಂಟೈರ್ ನಂಬರ್ ನಾವು 8 ಇಂದ ಡಿವೈಡ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು, 8 ಆದ್ಮೇಲೆ 9 ಇಂದ ಡಿವೈಡ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಫಸ್ಟ್ ನಂಬರ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಆಡ್ ಮಾಡಿದಾದ್ಮೇಲೆ ಬಂದಿರೋ ಸಮ್, ಬಂದಿರೋ ರಿಸಲ್ಟ್ ಅದೇನಾಗಿರ್ಬೇಕು, 9 ಇಂದ ಡಿವೈಡ್ ಆಗ್ಬೇಕು. 9 ಇಂದ ಡಿವೈಡ್ ಆದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 9 ಅಂತ ಹೇಳ್ಬೋದು. 10 ಇಂದ ಡಿವೈಡ್ ಆಗ್ಬೇಕಾದ್ರೆ ಸಿಂಪಲ್ ಇದೆ, ಯೂನಿಟ್ ಪ್ಲೇಸ್ ಅಲ್ಲಿ 0 ಇರ್ಬೇಕು. ಹೌದು, ಇಲ್ಲ 10 ಮಲ್ಟಿಪಲ್ಸ್ ಬಂದಿರ್ಬೇಕು. 10 ಮಲ್ಟಿಪಲ್ಸ್ ಬಂದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 10 ಅಂತ ಹೇಳ್ತೀರಾ. ನೆಕ್ಸ್ಟ್ ಏನು, 11 ಅಂದ್ರೆ ನೀವೇನ್ ಮಾಡ್ತೀರಿ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಇಲ್ಲೇನ್ ಮಾಡ್ಬೇಕು, ಆಡ್ ಪ್ಲೇಸ್ ಆಡ್ ಮಾಡ್ಬೇಕು. ಇಲ್ಲಿ ಒಂದ್ ವ್ಯಾಲ್ಯೂ ಸಿಗತ್ತೆ, ಹೌದು, ಒಂದೇನೋ ವ್ಯಾಲ್ಯೂ ಸಿಗತ್ತೆ. ಆಡ್ ಪ್ಲೇಸ್ದು ಒಂದೇನೋ ವ್ಯಾಲ್ಯೂ ಸಿಗತ್ತೆ, ಹೌದು. ಮತ್ತೆ ಇವನ್ ಪ್ಲೇಸ್ದು ಒಂದ್ ವ್ಯಾಲ್ಯೂ ಏನೋ ಸಿಗತ್ತೆ ಇಲ್ಲಿ, ಹೌದು. ಇವನ್ ಪ್ಲೇಸ್ ಅಂದ್ರೆ 2 4 6 2 4 6 1 3 5 2 4 6 ಇವನ್ ಪ್ಲೇಸ್ ಅಲ್ಲಿರೋದು ಇದು.
ಅದು ಆಡ್ ಮಾಡೋಣ. ಇಲ್ಲಿ ಒಂದು ವ್ಯಾಲ್ಯೂ ಸಿಗತ್ತೆ. ಇದ್ರ ಡಿಫರೆನ್ಸ್ ಏನಾಗಿರ್ಬೇಕು? ದಟ್ ಈಸ್ ಡಿವಿಸಿಬಲ್ ಬೈ 11 ಆರ್ 0. That is divisible by 11 or 0. ಏನು 11 ಇಂದ ಡಿವೈಡ್ ಆಗಿರ್ಬೇಕು ಮತ್ತೆ 0 ಅರೆ ಬರಬೇಕು. ಇಲ್ಲ ಡಿವಿಸಿಬಲ್ ಬೈ 11 0 ಇಂದ ಡಿವೈಡ್ ಆಗಿರ್ಬೇಕು. ಇಲ್ಲ ಡಿವಿಸಿಬಲ್ ಬೈ 11. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಈ ತರ ನೀವು ಆ ಟೇಬಲ್ ನ ಚೆಕ್ ಮಾಡ್ತಿರಲ್ವಾ, ಡಿವೈಡ್ ಮಾಡಿ ನೋಡ್ಬೇಕು. ಡಿವಿಷನ್ ಅಂತೂ ನಿಮ್ಗೆ ಬರ್ತೈತಿ. ನಾನು ಆಲ್ರೆಡಿ ಅದು ಫೋಟೋ ತೋರಿಸಿದ್ದೇನೆ. ನೀವೇನ್ ಮಾಡ್ಬೇಕು, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಟೇಬಲ್ ನ ನೀವು ಫಿಲ್ ಮಾಡ್ಬೇಕು. ರೆಡಿ ಇದ್ದೀರಾ? ಇದು ಟ್ರೈ ಮಾಡ್ತೀರಲ್ವಾ, ಈಸಿ ಇದೆ. ಡಿವೈಡ್ ಮಾಡಿ ಬರೀ ಎಲ್ಲ ನಂಬರ್ಸ್ ಇಂದ ಯಾವ್ದಾವ್ದ್ರಿಂದ ಹೇಳಿದ್ದಾರೆ. 2, 3, 4, 5, 6, 8, 9, 10, 11 ಇವೆಲ್ಲದ್ರಿಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಂತ ಹೇಳಿದ್ದಾರೆ. ಸಿಂಪಲ್ ಇದೆ. ಡಿವಿಸಿಬಿಲಿಟಿ ರೂಲ್ ಇಂದ ನೀವೇನ್ ಮಾಡ್ಬೇಕು, ಎಲ್ಲಾನು ಚೆಕ್ ಮಾಡ್ಬೇಕು. ಎಲ್ಲ ಡಿವಿಸಿಬಿಲಿಟಿ ರೂಲ್ ಹೇಳಿದ್ದೇನೆ, ಎಕ್ಸಾಂಪಲ್ನು ಸಾಲ್ವ್ ಮಾಡಿದ್ದೇನೆ. ಸೊ ಅದ್ರ ಹೆಲ್ಪ್ ತಗೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ವಿಡಿಯೋಸ್ ರಿಪೀಟ್ ಆಗಿ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಟೇಬಲ್ ನ ಫಿಲ್ ಮಾಡಬೇಕು. ಫಿಲ್ ಮಾಡ್ತೀರಲ್ವಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೋತೀರಾ? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ನೆಕ್ಸ್ಟ್ ತಗೊಳ್ಳಿ ಥರ್ಡ್ ಕ್ವಶನ್ ಏನಿದೆ, ಯೂಸಿಂಗ್ ಡಿವಿಸಿಬಿಲಿಟಿ ಟೆಸ್ಟ್ ಡಿಟರ್ಮೈನ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 6. ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಏನ್ ಮಾಡ್ಬೇಕು, 6 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಹೇಳ್ಬೇಕು. 6 ಇಂದ ಡಿವೈಡ್ ಆಗ್ಬೇಕಾದ್ರೆ 2 ಮತ್ತೆ 3 ಇಂದ ಡಿವೈಡ್ ಆಗ್ಬೇಕು. 2, 3 ಡಿವೈಡ್ ಆದ್ರೆ ಅದು 6 ಇಂದ ಡಿವೈಡ್ ಆಗತ್ತೆ. 2 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಹೇಗೆ? ಯೂನಿಟ್ ಪ್ಲೇಸ್ ನೋಡ್ತೀರಿ. ಯೂನಿಟ್ ಪ್ಲೇಸ್ ಇವನ್ ನಂಬರ್. Yes, it is divisible by 2. Yes, it is divisible by 2. Then it is divisible by 2. 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 ಹಾಗಾದ್ರೆ ಇವೆಲ್ಲ ಏನಾದ್ರು 2 ಇಂದ ಡಿವೈಡ್ ಆಗ್ತೈತಿ. ಏನ್ ಹೇಳಿದ್ದಾರೆ, ನೀವೇನ್ ಮಾಡ್ಬೇಕು, ನಾನು ಇಲ್ಲೇ ಏನ್ ಮಾಡ್ತೀನಿ, 2ದು ಒಂದು ಬಾಕ್ಸ್ ಹಾಕ್ತೀನಿ. ಇದು ಫಸ್ಟ್ ಬಾಕ್ಸ್ 2, ಸೆಕೆಂಡ್ ಬಾಕ್ಸ್ 3, 2, 3, 2, 3, 2, 3, 2, 3, 2, 3, 2, 3, 2, 3, 2, 3, 2, 3, 2, 3. 2 ಇಂದ 3 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇವೆರಡು ಡಿವೈಡ್ ಆದ್ರೆ 6 ಇಂದ ಡಿವಿಸಿಬಲ್ ಆಗತ್ತೆ. 6 ಇಂದ ಎಸ್ ಇಟ್ ಈಸ್ ಡಿವಿಸಿಬಲ್ ಅಂತ ಲಾಸ್ಟಿಗೆ ಬರೆದ್ ಬಿಡೋಣ. 2 ಇಂದ ಡಿವೈಡ್ ಆಗತ್ತೆ, ಯಾಕಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 4 ಐತಿ. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 2 ಅಂತ ರೈಟ್ ಮಾರ್ಕ್ ಹಾಕ್ಬೇಕು. ಇಲ್ಲಿ 8 ಐತಿ, ಇಟ್ ಈಸ್ ಡಿವಿಸಿಬಲ್ ಬೈ 2. ಇಲ್ಲಿ 5 ಐತಿ, ನೋ. 3 ಇದೆ, ನೋ.
2 ಐತಿ, ಎಸ್. 0 ಇದೆ, ಎಸ್. 4 ಇದೆ, ಎಸ್. 3 ಇದೆ, ನೋ. 0 ಇದೆ, ಎಸ್. 2 ಇದೆ, ಎಸ್. ಅಂದ್ರೆ 2 ಇಂದ ಡಿವೈಡ್ ಆಗೋದು ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? 3 ಇಂದ ನೋಡ್ಬೇಕು. 3 ಇಂದ ಅಂದ್ರೆ ಅಷ್ಟು ಸಮ್ ಏನಾಗತ್ತೆ ಅಂತ ನೋಡ್ಬೇಕು. ಸಮ್ ಚೆಕ್ ಮಾಡಿ. 9 plus 2 11, 11 plus 7 18, 18 plus 1 19, 19 plus 4 19 plus 4 23, 23 plus 4 23 plus 4 ಏನಾಗತ್ತೆ? 27. 27, yes, it is divisible by 3. 27 3 ಇಂದ ಡಿವೈಡ್ ಆಗತ್ತೆ. 3 9s are 27. ಇದು ಆಡ್ ಮಾಡಿ. 1 plus 2 3 plus 5 8 plus 8 16. 3 ಇಂದ ಡಿವೈಡ್ ಆಗತ್ತೆ? ನೋ. 4 3 7, 7 3 10, 5 15. Yes, it is divisible by 3. 7 8 9 10 11 12 13 14 15. Yes, it is divisible by 3. 9 plus 0 9 plus 1 10, 10 plus 3 13, 13 plus 3 13 plus 5 18, 18 plus 2 ಏನ್ ಹೇಳಿ? 18 plus 2 20. No. 4 3 7, 7 plus 8 15, 7 plus 8 15, 15 plus 7 15 plus 7 22, 22 plus 5 22 plus 5 27. Yes, it is divisible by 3. Add ಮಾಡಿ. 8 9 17, 0 skip ಮಾಡಬೇಕು. 1 18, 18 plus 8 18 plus 2 20 plus 6 26 plus 4 30. Yes, it is divisible by 3. Next ಏನ್ ಮಾಡಬೇಕು? ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು? ಆಡ್ ಮಾಡಿ. 3 5 8, 8 plus 8 16, 16 plus 3 19. No. 9 9 plus 9 18, 18 plus 2 20 plus 1 21. Yes, it is divisible by 3. 8 plus 8 16 plus 5 16 plus 5 21, 21 plus 2 23. No. ಹಾಗಾದ್ರೆ 6 ಇಂದ ಡಿವೈಡ್ ಆಗೋದು ಯಾವ್ದಾವ್ದು ಹೇಳಿ? 6 ಇಂದ ಡಿವೈಡ್ ಆಗಬೇಕಾದ್ರೆ 2 ಇಂದನೂ ಡಿವೈಡ್ ಆಗಿರ್ಬೇಕು, 3 ಇಂದನೂ ಡಿವೈಡ್ ಆಗಿರ್ಬೇಕು. ಹಾಗಾದ್ರೆ ಇದು 6 ಇಂದ ಡಿವೈಡ್ ಆಗ್ತೈತಿ. ನೀವೇನ್ ಮಾಡ್ಬೇಕು? ಸೈಡ್ ರಫ್ಲಿ ಡಿವೈಡ್ ಮಾಡಬೇಕು. 2 ಇಂದನೂ ಇದು ನಂಬರ್ ಡಿವೈಡ್ ಮಾಡಬೇಕು, 3 ಇಂದನೂ ಇದು ಡಿವೈಡ್ ಮಾಡಬೇಕು. ಅದಾದ್ಮೇಲೆ ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 6 ಅಂತ ಬರಿಬೇಕು. ಈ ನಂಬರ್ ಬರೆದು ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 6. ಈ ನಂಬರ್ ಬರೆದು ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 6. ಈ ನಂಬರ್ ಬರೆದು ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 6. ಯಾಕಂದ್ರೆ 2 ಇಂದ ಡಿವೈಡ್ ಆಗೋದಿಲ್ಲ. 2 ಡಿವೈಡ್ ಆದ್ರೆ ಡಿವಿಸಿಬಲ್ ಬೈ 6. ಎರಡದ್ರಲ್ಲಿ ಯಾವ್ದಾದ್ರು 1 ಫೇಲ್ ಆದ್ರೆ ನಾಟ್ ಡಿವಿಸಿಬಲ್ ಬೈ 6. ಇದು ನಾಟ್ ಡಿವಿಸಿಬಲ್ ಬೈ 6 ಅಂತ ಬರಿಬೇಕು. ಇದು ಬರೋದು ನಾಟ್ ಡಿವಿಸಿಬಲ್ ಬೈ 6 ಅಂತ ಬರಿಬೇಕು. ಇದು ಬರೋದು ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 6. ಇದು ಬರೆದು ಎಸ್ ಇಟ್ ಈಸ್ ಡಿವಿಸಿಬಲ್ ಬೈ 6. ಇದು ಬರೆದು
No, it is divisible by 6. Sorry, not. It is not divisible by 6. ಇದು ಬರ್ದು yes, it is divisible by 6. ಇದು ಬರ್ದು no ಅಂತ ಬರಿಬೇಕು. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಬರಿತೀರಲ್ವಾ? ಸೈಡ್ ಈ ಕ್ವಶನ್ ಅಲ್ಲಿ ನೀವೇನ್ ಮಾಡ್ಬೇಕು, 2, 3 ಎರಡದ್ರಿಂದ ಡಿವೈಡ್ ಮಾಡಿ ನೋಡಿರ್ಬೇಕು. 2 ಅಂತೂ ಇಲ್ಲೇ ಚೆಕ್ ಮಾಡ್ತೀರಿ. 3 ಏನ್ ಮಾಡ್ಬೇಕು, ಅಷ್ಟು ಸಮ್ ಮಾಡಿ ರಿಸಲ್ಟ್ ಬಂದಿರೋ ವ್ಯಾಲ್ಯೂ 3 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ನೋಡ್ಬೇಕು. ಇದು ಆಡ್ ಮಾಡ್ಬೇಕು, ಎಲ್ಲ ಡಿಜಿಟ್ ಆಡ್ ಮಾಡ್ಬೇಕು. ಅದು ನೀವು ಬುಕ್ ಅಲ್ಲಿ, ನಿಮ್ ನೋಟ್ಬುಕ್ ಅಲ್ಲಿ ಬರ್ದಿರ್ಬೇಕು. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ 3 ಇಂದ ಡಿವೈಡ್ ಹೇಗೆ ಚೆಕ್ ಮಾಡ್ತೀರಿ, 2 + 9 + 7 + 1 + 4 + 4 ದಟ್ ಈಸ್ 27 ಅಂತ ಈ ತರ ಬರಿಬೇಕು. 27 is divisible by 3 ಅಂತ ಬರೋದು. ಎಸ್, ಇಟ್ ಈಸ್ divisible by 6 ಅಂತ ಬರದ್ ಬಿಡ್ಬೇಕು. ಅರ್ಥ ಆಯ್ತಾ? ಓಕೆ, ಈ ತರ 3 ಬೇಕಂದ್ರೆ ಈ ತರ ನೀವು ಬುಕ್ ಅಲ್ಲಿ ಬರಿಬೇಕು. 3 ಇಂದ ಡಿವೈಡ್ ಆಗ್ಬೇಕಾದ್ರೆ ಈ ತರ ನೀವು ನೋಟ್ ಮಾಡ್ಬೇಕು. ನಾನು ಇಲ್ಲೇ ಡೈರೆಕ್ಟ್ ಮಾಡಿದ್ದೇನೆ ಅಂತ ನೀವು ಹಾಗೆ ಮಾಡೋ ಹಾಗಿಲ್ಲ. ನೀವು ಸೈಡ್ ಡಿವೈಡ್ ಮಾಡ್ಲೇಬೇಕು. ಪ್ರೊಸೀಜರ್ ಅಂತೂ ಸೈಡ್ ಮಾಡೇಬೇಕು. ನೀವು ಈ ತರ ಪ್ರೊಸೀಜರ್ ಮಾಡೇಬೇಕು. 2 ಹೇಗೆ ಮಾಡ್ತೀರಂದ್ರೆ, ಇಲ್ಲೇ ಡೈರೆಕ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇವನ್ ನಂಬರ್ಸ್ ಬಂದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ 2 ಅಂತ ಹೇಳ್ತೀರಿ. 3 ಬೇಕಾದ್ರೆ ಹೀಗೆ. ಅರ್ಥ ಆಯ್ತಾ? ಇದು ಕಂಪಲ್ಸರಿ ಸೈಡ್ ನೀವು ಮಾಡ್ಲೇಬೇಕು. ಎಕ್ಸಾಮ್ ಅಲ್ಲಿ ಹೀಗೆ ಬರೆಯೋ ಹಾಗಿಲ್ಲ. ನಾ ಹೇಳಿರೋ ಹಾಗೆ ಸೈಡ್ ಎಲ್ಲ ಕ್ಯಾಲ್ಕ್ಯುಲೇಟ್ ಮಾಡಿ ಹೇಳ್ಬೇಕು. ಕ್ಯಾಲ್ಕ್ಯುಲೇಟ್ ಮಾಡಿದಾದ್ಮೇಲೆ ಅದು 6 ಇಂದ ಡಿವೈಡ್ ಆಗತ್ತೆ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಿಕ್ಕೆ ರೆಡಿ ಇದ್ದೀರಾ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. Using divisibility test, determine which of the following numbers are divisible by 11. ಇವು ಕೊಟ್ಟಿರೋ ನಂಬರ್ಸ್ ಡಿವಿಸಿಬಲ್ ಬೈ 11 ಐತೆ ಇಲ್ಲ ಅಂತ ನಾವು ಹೇಳ್ಬೇಕು. ಯಾವ ತರ ಮಾಡ್ತೀರಿ? ಫಸ್ಟ್ ಏನ್ ಮಾಡ್ಬೇಕು, ಆಡ್ ಪ್ಲೇಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಡಿಜಿಟ್ ಇದಾವೆ, 4th ಪ್ಲೇಸ್ ಇದಾವೆ. ಆಡ್ ಅಂದ್ರೆ 5 + 4 equals to 9 and 4 + 5 equals to 9. So 9 minus 9 ಅಂದ್ರೆ ಡಿಫರೆನ್ಸ್ ಏನಾಯ್ತು, 9 minus 9 equals to 0. So it is divisible by 11 ಅಂತ ಹೇಳ್ಬೇಕು. ಏನು ಡಿಫರೆನ್ಸ್ 0 ಬಂತು. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 11. ನೆಕ್ಸ್ಟ್ ಇದು ತಗೊಳ್ಳಿ. ಏನ್ ಮಾಡ್ತೀರಿ, ಆಡ್ ಪ್ಲೇಸ್ ತಗೋಬೇಕು. 4 + 8 then +1. 8 + 1 9. ಇದು 12 ಆಗ್ತೈತಿ. ಇವೆರಡು ಆಡ್ ಮಾಡಿದ್ರೆ 12 + 1 13 and 8. 2 + 0 that is 2. ಡಿಫರೆನ್ಸ್ ಏನಾಯ್ತು, 13 minus 2 11. So it is divisible by 11. It is divisible by 11. ನೆಕ್ಸ್ಟ್ ಏನ್ ಮಾಡಬೇಕು, ಸೇಮ್ ಆಡ್ ಮಾಡಬೇಕು. 8 + 3 + 6
ಪ್ಲಸ್ 0. 8 ಪ್ಲಸ್ 3 ಪ್ಲಸ್ 6 ಪ್ಲಸ್ 0. ಇದೇನಾಯ್ತು 8. ಇದು 8 3 ತಗೊಂಡ್ರೆ 11 ಆಯ್ತು. 11 ಪ್ಲಸ್ 6 17. ಅಂಡ್ ಆಡ್ ಪ್ಲೇಸ್ ತಗೊಳ್ಳಿ. 0 ಪ್ಲಸ್ 9 0 ಪ್ಲಸ್ 9 ಪ್ಲಸ್ 1 ಪ್ಲಸ್ 7. 7 ಪ್ಲಸ್ 1 8. 9 ಆಡ್ ಮಾಡಿದ್ರೆ ಏನಾಯ್ತು 17. ಇದು 17 ಮೈನಸ್ 17 ದಟ್ ಈಸ್ 0. ಬೇಕಾದ್ರೆ ಚೆಕ್ ಮಾಡಿ ನೋಡಿ. 9 ಪ್ಲಸ್ 1 10 10 17. 17 ಮೈನಸ್ 17 0. ಹಾಗಾದ್ರೆ 0 ಬಂದ್ರೆ ಇಟ್ ಈಸ್ divisible by 11. ಹೌದು, 0 ಬರಬೇಕು, ಇಲ್ಲ 11 ಮಲ್ಟಿಪಲ್ ಬರಬೇಕು. 11 ಬರಬೇಕು. 11 22 33 44 55 66 77 88 ಈ ತರ 11 ಮಲ್ಟಿಪಲ್ಸ್ ಒಳಗಡೆ ಬರಬೇಕು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇವೆರಡು ಏನ್ ಮಾಡ್ಬೇಕು, ನೀವು ಟ್ರೈ ಮಾಡಿ. ಇವೆರಡು ನೀವು ಟ್ರೈ ಮಾಡಿ, ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ನೆಕ್ಸ್ಟ್ ಇನ್ನ 2 ಕ್ವಶನ್ಸ್ ಇದಾವೆ. ರೆಡಿ ಇದ್ದೀರಾ ಸಾಲ್ವ್ ಮಾಡೋದಿಕ್ಕೆ? ಆರ್ ಯು ರೆಡಿ? ಬನ್ನಿ. ಓಕೆ, ಏನ್ ಮಾಡ್ಬೇಕು, ಸಮ್ ತಗೋಬೇಕು. 24 ಏನಾಗಿದೆ, ಡಿವಿಸಿಬಲ್ ಬೈ 3 ಐತಿ. ಆಲ್ರೆಡಿ ಇಟ್ ಈಸ್ ಡಿವಿಸಿಬಲ್ ಬೈ 3. ಸೊ ವಿ ಕ್ಯಾನ್ ಚೂಸ್ ಆರ್ we can take a blank place digit as a 0. 0 ಅಂತ ನಾವು ತಗೋಬಹುದು. ಬ್ಲಾಂಕ್ ಪ್ಲೇಸ್ ಅಲ್ಲಿರೋ ಡಿಜಿಟ್ ನ ನಾವು 0 ಅಂತ ತಗೋಬಹುದು. 0 ಅಂತ ತಗೊಂಡ್ರೆ ಸಮ್ ಏನಾಗುತ್ತೆ, 24 ಬರುತ್ತೆ. ಎಸ್, ಇಟ್ ಈಸ್ ಡಿವಿಸಿಬಲ್ ಬೈ 24. ಈಸ್ divisible by 3. Yes, it is 24 ಅಲ್ಲ. Yes, it is divisible by 3. ಇದು ನೋಟ್ ಮಾಡ್ಕೊಳ್ಳಿ. ಇದು ಬಿ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲಾಂಕ್ ಪ್ಲೇಸ್ ಏನಾಯ್ತು, 0 ಆಯ್ತು. ಹಾಗಾದ್ರೆ ಇಲ್ಲಿ 2, ಇಲ್ಲಿ 0. ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಇದು ಎ, ಇದು ಬಿ. ಓಕೆ, ಲಾಸ್ಟ್ ಕ್ವಶನ್ ಇದೆ, ಅದೊಂದು ಸಾಲ್ವ್ ಮಾಡಿದ್ರೆ ಎಕ್ಸರ್ಸೈಸ್ ಇಲ್ಲಿಗೆ ಎಂಡ್ ಆಗ್ತೈತಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಿಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ರೈಟ್ ಅ ಡಿಜಿಟ್ ಇನ್ ದ ಬ್ಲಾಂಕ್ ಸ್ಪೇಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ so that the number formed is divisible by 11. ಏನ್ ಹೇಳಿದ್ದಾರೆ, ಕೊಟ್ಟಿರೋ ನಂಬರ್ ಡಿವಿಸಿಬಲ್ ಬೈ 11 ಇಂದ ಫಾರ್ಮ್ ಆಗಿರ್ಬೇಕು. ಇವು ಫಿಲ್ ಮಾಡಂತ ಹೇಳಿದ್ದಾರೆ. ಇಲ್ಲಿ ಡಿಜಿಟ್ ನ ಫಿಲ್ ಮಾಡಂತ ಹೇಳಿದ್ದಾರೆ. ಯಾವ್ದು ಡಿಜಿಟ್ ಬರುತ್ತೆ ಅಂತ ನೋಡ್ಬೇಕು. ಹೇಗೆ ಅಂದ್ರೆ, ಉಳಿದಿರೋ ನಂಬರ್ ಏನ್ ಮಾಡ್ಬೇಕು, ಇಲ್ಲೊಂದ್ ಡಿಜಿಟ್ ಬರುತ್ತೆ. ಆಡ್ ಪ್ಲೇಸ್ ಫಸ್ಟ್ ತಗೋಬೇಕು. ಇದರದ್ದು ಆಡ್ ಪ್ಲೇಸ್ ತಗೋಬೇಕು. ಎ ತಗೋತೀರಿ, ಆಡ್ ಪ್ಲೇಸ್ ತಗೋತೀರಿ. ಆಡ್ ಪ್ಲೇಸ್ ಡಿಜಿಟ್ ಏನ್ ಮಾಡ್ತೀರಿ, ಇಲ್ಲಿ ಸಮ್ ತಗೋತೀರಿ. ಏನು, ಸಮ್ ಆಫ್ ಆಡ್ ಪ್ಲೇಸ್ ಡಿಜಿಟ್. ಹೌದು,
ಆಡ್ ಪ್ಲೇಸ್ ಯಾವ್ದಾಗತ್ತೆ ಅಂದ್ರೆ 1 2 ಇದು ಸ್ಕಿಪ್ ಮಾಡಬೇಕು, ಇದು ಅಂದ್ರೆ 9 + 3 +